ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್ ಶ್ರೀಪಾದರಾಣ್ಮುನಿಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ. ವಂದಾರು ಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಜನಾಭೀಷ್ಟದಾತಾರಂ ಭಕ್ತಿವೈರಾಗ್ಯಶಾಲಿನಂ ಪ್ರಾಜ್ಞಮಾಧವತೀರ್ಥಾರ್ಯಂ ಪ್ರಣಮಾಮಿ ನಿರಂತರಂ. ಧೀರಮಾಧವ ಮೌನೀಂದ್ರಂ ಧೈರ್ಯಾದಿಗುಣಶಾಲಿನಂ ಪ್ರಾಜ್ಞಮಾಧವ ಸಂಜಾತಂ ವಂದೇಹಂ ಗುರುಪುಂಗವಂ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ. ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಹತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷು ಅಭಿಘ್ನಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿನ ಪ್ರಚೇತಸರ ಮಹರ್ಷಿಯ ಅವರಿಗೆ ದಕ್ಷ ಪ್ರಜಾಪತಿ ಮಗನಾಗಿ ಹುಟ್ಟಿದನು ಪ್ರಜಾಸೃಷ್ಟಿಗಾಗಿ ಅಂತ ಹೇಳಿಕೊಂಡಿದ್ದೇವೆ. ಇನ್ನು 4ನೇ ಸ್ಕಂದದಲ್ಲಿ 31ನೇ ಅಧ್ಯಾಯ ಕೊನೆಯ ಅಧ್ಯಾಯ. ಮೈತ್ರೇಯ ವಾಚ. ತತ ಉತ್ಪನ್ನ ವಿಜ್ಞಾನ ಅಶ್ವದೋಕ್ಷಜ ಭಾಷಿತಂ ಸ್ಮರಂತ ಆತ್ಮಜೇ ಭಾರ್ಯಾಂ ವಿಸೃಜ್ಯ ಪ್ರಾವ್ರಜನ್ ಗೃಹಾತ್. ವಿದುರರನ್ನ ಕುರಿತು ಮೈತ್ರೇಯರು ಹೇಳ್ತಾ ಇದ್ದಾರೆ, ಹೇ ವಿದುರ ಕೇಳು. ಪ್ರಚೇತಸರು ಭಗವಂತನ ಆಜ್ಞೆಯ ಮೇರೆಗೆ 12 ಲಕ್ಷ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಐಹಿಕ ಸುಖಗಳನ್ನು ಅನುಭವಿಸಿದರು. ಆದರೆ ಕೊನೆಗೆ ಭಗವಂತ ಅವರಿಗೆ ಹೇಳಿದಂತಹ ವಿಷಯವನ್ನು ವಾಕ್ಯವನ್ನು ನೆನಪಿಸಿಕೊಂಡು ವಿರಕ್ತಿ ಮಾರ್ಗವನ್ನು ಹಿಡಿಯಬೇಕು ಅಂತ ಇಚ್ಛೆಪಟ್ಟು ತಮ್ಮ ಪತ್ನಿಯನ್ನು ಮಕ್ಕಳ ಪೋಷಣೆಯಲ್ಲಿರಿಸಿ ತನ್ನ ಹೆಂಡತಿಯನ್ನು ಮಾರಿಷೆಯನ್ನು ತನ್ನ ಮಕ್ಕಳ ಪೋಷಣೆಗೆ ಒಪ್ಪಿಸಿ ಅವರು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಿಗಳಾದರು ಪ್ರಚೇತಸರು. ಎಲ್ಲಿ ಜಾಜಲಿ ಎಂಬುವಂತಹ ಋಷಿ ಸಿದ್ಧಿ ಹೊಂದಿದನೋ ಅಲ್ಲಿ ಪಶ್ಚಿಮ ಸಮುದ್ರ ತೀರಕ್ಕೆ ಬಂದು ಸೇರಿದರು. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಸಾಧನೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಚೇತಸರು.
ಅಲ್ಲಿ ಅವರೇನು ಮಾಡ್ತಾ ಇದ್ದಾರೆ, ಮೊದಲು ಇಂದ್ರಿಯಗಳನ್ನು ಜಯಿಸ್ತಾ ಇದ್ದಾರೆ. ನಾವು ಸರಿಯಾದ ಮಾರ್ಗದಲ್ಲಿರಬೇಕು ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರಬೇಕು. ಇಂದ್ರಿಯಗಳು ಹೇಳಿದಂತೆ ನಾವು ಹೋಗಬಾರದು, ನಾವು ಹೇಳಿದಂತೆ ಇಂದ್ರಿಯಗಳು ಇರಬೇಕು. ಅದಕ್ಕೆ ಹೇಳ್ತಾರೆ, ತಾನ್ ನಿರ್ಜಿತ ಪ್ರಾಣ ಮನೋವಚೋ ದೃಶೋ ಜಿತಾಸನಾನ್ ಶಾಂತ ಸಮಾನ ವಿಗ್ರಹಾನ್ ಪರೇಮಲೆ ಬ್ರಹ್ಮಣಿ ಯೋಜಿತಾತ್ಮನಃ ಸುರಾಸುರೇಡ್ಯೋ ದದೃಶೇ ಸ್ಮ ನಾರದಃ. ಅಲ್ಲಿ ಇಂದ್ರಿಯಗಳನ್ನು ಜಯಿಸಿದರಂತೆ, ಯೋಗದಿಂದ ಆಸನವನ್ನು ಗೆದ್ದರು, ಎಲ್ಲ ರೀತಿಯಾಗಿ ತಮ್ಮ ಇಂದ್ರಿಯಗಳನ್ನು ಮನಸ್ಸನ್ನು ಭಗವಂತನಲ್ಲೇ ಇಟ್ಟರು. ಹೀಗಿರುವಾಗ ಅಲ್ಲಿ ನಾರದರು ಬಂದರು. ಈ ನಾರದರ ಕೆಲಸ ಯಾರು ಸಾತ್ವಿಕರು ಯೋಗ್ಯರಿರ್ತಾರೋ ಅವರಿಗೆ ಹೋಗಿ ಭಗವಂತನ ಜ್ಞಾನವನ್ನು ಉಪದೇಶ ಮಾಡೋದೇ ಅವ್ರ ಕೆಲಸ. ಇವರು ತಂದೆ ತಾತ ಪ್ರಾಚೀನ ಬರಿಗಿಗೆ ಹೇಳಿದರು, ಮತ್ತು ಧ್ರುವರಾಜರಿಗೆ, ಈ ರೀತಿಯ ಪ್ರಹ್ಲಾದರಾಜರಿಗೆ ನಾರದ ಅಂತ ಹೆಸರಿಟ್ಕೊಂಡಿದ್ದಕ್ಕಾಗಿ ಅವರು ಸಾರ್ಥಕವಾಗಿ ಯಾರು ಯೋಗ್ಯರಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಜ್ಞಾನೋಪದೇಶವನ್ನು ಮಾಡ್ತಾ ಇರ್ತಾರೆ. ಪ್ರಚೇತಸರು ಸನ್ಯಾಸವನ್ನು ಸ್ವೀಕಾರ ಮಾಡಿದರು, ಸಂಸಾರವನ್ನು ಬಿಟ್ಟು. ಯಾಕೆ ಎಲ್ಲರೂ ಸನ್ಯಾಸವನ್ನೇ ಇಚ್ಛೆ ಪಡ್ತಾರೆ? ನಮಗೆ ಯೋಗ್ಯತೆ ಇದೆಯೋ ಬಿಟ್ಟಿದೆಯೋ ಎಲ್ಲರೂ ಸನ್ಯಾಸಿಗಳಾಗಬೇಕು, ಪೀಠಾಧಿಪತಿಗಳಾಗಬೇಕು ಅಂತ ಆಸೆ. ಅದಕ್ಕೆ ನಮಗೆ ನಾರಾಯಣೋಪನಿಷತ್ ಹೇಳುತ್ತೆ, ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸಯೋಗಾತ್ ಯತಯ ಶುದ್ಧ ಸತ್ವಾಹ. ನಮಗೆ ನೀವು ಸನ್ಯಾಸಾಶ್ರಮ, ಗೃಹಸ್ಥಾಶ್ರಮ, ಯಾವ ಆಶ್ರಮದಲ್ಲಿದ್ದರೂ ಎಲ್ಲರಿಗೂ ಅಮೃತತ್ವ ಬೇಕು. ಅಮೃತತ್ವ ಅಂದರೆ ಏನು? ಮೃತ ಅಂದರೆ ಮರಣ, ಅಮೃತ ಅಂದರೆ ಮರಣರಹಿತವಾದದ್ದು. ಮರಣರಹಿತವಾದದ್ದು ಯಾವುದು? ಮೋಕ್ಷ. ಆ ಅಮೃತತ್ವವನ್ನು ಪಡೆಯಬೇಕು ಅಂತ ಹೇಳಿದರೆ ನ ಕರ್ಮಣ ನ ಪ್ರಜೆಯ ನ ಧನೇನ, ಕರ್ಮದಿಂದಾಗಲಿ ಪ್ರಜೆಗಳಿಂದಾಗಲಿ ಧನದಿಂದಾಗಲಿ ಅಮೃತತ್ವ ಬರಲ್ಲ. ತ್ಯಾಗೇನೈಕ, ಒಂದು ತ್ಯಾಗದಿಂದಲೇ ಮಾತ್ರ ಅಮೃತತ್ವ ಮಾನಶು ಅಂತ ಬರುತ್ತೆ. ಯಾಕೆ ನಾವು ಸನ್ಯಾಸಾಶ್ರಮದಲ್ಲಿ ಯಾಕೆ ಸನ್ಯಾಸ ತಗೊಳ್ತೇವೆ? ಸನ್ಯಾಸ ತಗೊಳ್ಳುವಂತಹ ಉದ್ದೇಶ ಏನು? ಆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದರೆ, ಸನ್ಯಾಸ ತಗೊಳ್ಳೋದಕ್ಕಿಂತ ಮೊದಲು ಇವರು ವಿರಜಾ ಹೋಮವನ್ನು ಮಾಡಿಕೊಂಡು, ವಿರಜಾ ಹೋಮದಲ್ಲಿ ತಮ್ಮ ಆಶಾಪಾಶಗಳನ್ನೆಲ್ಲವನ್ನು ತ್ಯಜಿಸಿ ಸಂಸಾರದ ಮೇಲೆ ಆಸೆಯನ್ನು ಬಿಟ್ಟು ವಿರಕ್ತರಾಗಿ ವಿರಜಾಹೋಮವನ್ನು ಮಾಡಿಕೊಂಡು ಆತ್ಮಶ್ರಾದ್ದ ಮಾಡಿಕೊಳ್ತಾರೆ. ಅಂದರೆ ತ್ಯಾಗ. ಅಂದರೆ ಈ ಸಂಸಾರ ಬಂಧನದ, ಸಂಸಾರ ಸುಖಗಳ ಎಲ್ಲ ತ್ಯಾಗವನ್ನು ಮಾಡೋದು. ಮಾಡಿ ಆತ್ಮಶ್ರಾದ್ದ ಮಾಡಿಕೊಂಡು ತನ್ನ ಅಭಿಮಾನವನ್ನು, ಅಹಂಕಾರವನ್ನು, ಅಭಿಮಾನವನ್ನು ಬಿಟ್ಟು ಹೋದಾಗ ಅದು ಸನ್ಯಾಸ. ಆದ ಕಾರಣ ಈ ರೀತಿಯಾಗಿ ತ್ಯಾಗ ಮಾಡಬೇಕು. ಎಲ್ಲ ತ್ಯಾಗದಿಂದ ಮಾತ್ರ ಅಮೃತತ್ವ ಮಾನಶು. ಆ ಸನ್ಯಾಸ ತಗೊಳ್ಳುವಾಗ ಈ ಸಂಸಾರವನ್ನು ತ್ಯಾಗ ಮಾಡ್ತಾರಾದ ಕಾರಣ ಅಮೃತತ್ವ ಬರುತ್ತೆ ಅಂತ ಈ ಮಂತ್ರದ ಅರ್ಥ ಅದೇ ಹೇಳ್ತಾರೆ. ಆದರೆ ನಾವು ಸನ್ಯಾಸ ತಗೊಂಡು ಯಾವುದೂ ಬಿಡದೆ ಕಾವಿ ಬಟ್ಟೆ ಹಾಕ್ಕೊಂಡು ಗೃಹಸ್ಥಾಶ್ರಮ ಧರ್ಮ ನಡೆಸಿದರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಅಮೃತತ್ವ ಬರುತ್ತೆ, ಅದೋ ಮೋಕ್ಷಕ್ಕೆ ನರಕಕ್ಕೆ ಹೋಗ್ತೀವಿ ಅಷ್ಟೇ. ಅಮೃತತ್ವ ಯಾವುದರಿಂದ? ತ್ಯಾಗದಿಂದ. ಯಾವ ತ್ಯಾಗದಿಂದ? ನೀವು ಯಾವ ಆಶ್ರಮದಲ್ಲಿದ್ದರೂ ಕೂಡ ತ್ಯಾಗ, ಆ ತತ್ವ ಏನು? ವಿಷಯ ಸುಖಗಳನ್ನು ತ್ಯಜಿಸುವುದೇ ಸನ್ಯಾಸ. ಆ ವಿಷಯ ಸುಖಗಳನ್ನು ಕೇವಲ ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ತ್ಯಾಗ ಮಾಡಬೇಕು. ನಾವು ದೇಹದಿಂದ ತ್ಯಾಗ ಮಾಡ್ತೇವೆ, ಮಾನಸಿಕವಾಗಿ ಮಾಡಲ್ಲ. ಏಕಾದಶಿ ಉಪವಾಸ ಮಾಡ್ತೇವೆ ಎಲ್ಲರೂ ಕೂಡ, ಆದರೆ ದೈಹಿಕವಾಗಿ ಮಾತ್ರ ಹೊಟ್ಟೆ ಸುಟ್ಕೊತಾ ಇರ್ತೇವೆ, ಹಸಿವೆ ಆಗ್ತಾ ಇರುತ್ತೆ. ಏನು ಏಕಾದಶಿ ಏನೋ, ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ, ಹಸು ಕುಡಿದ್ರೆ ಚೆನ್ನಾಗಿರುತ್ತೆ, ಇದೇ ಚಿಂತೆ. ಬರೀ ದೈಹಿಕ ಉಪವಾಸ, ಮಾನಸಿಕ ಉಪವಾಸವಾಗ್ತಾ ಇಲ್ಲ.
ಆ ತಿನ್ನೋದು ಒಂದು ಬಿಡಬೇಕು ಏಕಾದಶಿ. ಅದು ಹೇಗೆ ಬಿಡಬೇಕು? ತ್ರಿಕರಣಗಳಿಂದ ಕಾಯಿಕ ವಾಚನಿಕ ಮಾನಸಿಕವಾಗಿ ಬಿಟ್ಟಾಗ ಮಾತ್ರ ಫಲ. ಹಾಗೆ ಈ ಸನ್ಯಾಸ ಕೂಡ ಆ ರೀತಿ, ಆ ಸನ್ಯಾಸ ಧರ್ಮ ಆ ರೀತಿಯಾಗಿರಬೇಕು, ಇರುತ್ತೆ. ಆದ ಕಾರಣ ಸನ್ಯಾಸದಿಂದ ಅಮೃತತ್ವ ಬರುತ್ತೆ ಅಂತ. ಆದ ಕಾರಣ ಹಿಂದಿನ ಕಾಲದಲ್ಲಿ ಎಲ್ಲರೂ ವೈರಾಗ್ಯ ಬಂದು ಸನ್ಯಾಸವನ್ನು ತಗೊಳ್ತಾ ಇದ್ರು. ಹಾಗೆ ಪ್ರಚೇತಸರು ಕೂಡ ಅಷ್ಟು ವೈರಾಗ್ಯ ಬಂದು ತಮ್ಮ ರಾಜ್ಯಭಾರವನ್ನು, ಸಂಸಾರವನ್ನು, ಮಕ್ಕಳನ್ನು ಎಲ್ಲರನ್ನೂ ಕೂಡ ತಮ್ಮ ಹೆಂಡತಿಗೆ ಮಾರಿಷರಿಗೆ ಒಪ್ಪಿಸಿಬಿಟ್ಟು ಸನ್ಯಾಸಕ್ಕೆ ತಗೊಂಡು ಸಾಧನೆಗೆ ಹೋದರು. ಹೋಗಿ ಇಂದ್ರಿಯಗಳನ್ನು ಜಯಿಸಿ ಆ ಪಶ್ಚಿಮ ಸಮುದ್ರ ತೀರದಲ್ಲಿ ಇದ್ದರು. ಅಲ್ಲಿಗೆ ನಾರದರು ಬಂದರು. ನಾರದರು ಬಂದ ಕೂಡಲೇ ಇವರೆಲ್ಲರೂ ಕೂಡ ನಾರದರಿಗೆ ಎದ್ದು ಗೌರವವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಒಳ್ಳೆಯ ಆಸನವನ್ನು ನೀಡಿ ಈ ರೀತಿಯಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದಾರೆ ಪ್ರಚೇತಸರು. ಸ್ವಾಗತಂತೆ ಸುರರ್ಷೇದ್ಯ ದಿಷ್ಟ್ಯಾನೋ ದರ್ಶನಂಗತಃ ತವ ಚಂಕ್ರಮಣಂ ಬ್ರಹ್ಮನ್ನಭಯಾಯ ಯಥಾರವೇಹೇ ಯದಾದಿಷ್ಟಂ ಭಗವತಾ ಶಿವೇನಾದೋಕ್ಷಜೇನ ಚ ತದ್ಗೃಹೇಷು ಪ್ರಸಕ್ತಾನಾಂ ಪ್ರಾಯಶಃ ಕ್ಷಪಿತಂ ಪ್ರಭೋ. ನಾರದರೆ, ನೀವು ಬಂದಿದ್ದು ನಮಗೆ ದೈವವಶದಿಂದ ನೀವು ಬಂದಿದ್ದೀರಿ. ನಿಮ್ಮ ದರ್ಶನವಾಯಿತು. ಸಾಧು ಸಜ್ಜನರ ದರ್ಶನವು ಸುಲಭವಾಗುವುದಿಲ್ಲ. ನಮ್ಮ ಅದೃಷ್ಟದಿಂದ ಸಾಧು ಸಜ್ಜನರ ದರ್ಶನವಾಗತ್ತೆ, ಸಾಧು ಸಜ್ಜನರ ಸಮಾಗಮವಾಗತ್ತೆ. ದೈವವಶದಿಂದ ನಮಗೆ ನಿಮ್ಮ ದರ್ಶನ ಸಿಕ್ತು. ನೀವು ಸೂರ್ಯನಂತೆ ಲೋಕವೆಲ್ಲ ತಿರುಗ್ತಾ ಇರ್ತೀರ. ಯಾಕೆ ತಿರುಗ್ತೀರಾ ಅಂದರೆ ಸ್ವಾರ್ಥಕ್ಕಾಗಿ ಅಲ್ಲ, ಹೀಗೆ ಯೋಗ್ಯ ಜೀವರಿಗೆ ತತ್ವೋಪದೇಶವನ್ನು ಮಾಡುವುದಕ್ಕಾಗಿ ತಿರುಗ್ತಾ ಇರ್ತೀರ. ಹೇ ನಾರದರೆ, ನಾವು ಇಷ್ಟು ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 12 ಲಕ್ಷ ವರ್ಷಗಳ ಕಾಲ ಸಂಸಾರದಲ್ಲೇ ಮಗ್ನರಾಗಿಬಿಟ್ಟಿದ್ವಿ. ಅದರಿಂದ ರುದ್ರದೇವರು ಹಾಗೂ ಭಗವಂತ ನಮಗೆ ಉಪದೇಶ ಮಾಡಿದಂತಹ ಜ್ಞಾನ ಎಲ್ಲ ನಾವು ಮರ್ತೋಗ್ಬಿಟ್ಟಿದ್ದೇವೆ. ಆದ ಕಾರಣ ಮತ್ತೂ ನೀವು ನಮಗೆ ತನ್ನಃ ಪ್ರದ್ಯೋತಯಾಧ್ಯಾತ್ಮಜ್ಞಾನಂ, ಆ ಭಗವಂತನ ದರ್ಶನವನ್ನು ಕೊಡುವಂತಹ ಅಧ್ಯಾತ್ಮ ಜ್ಞಾನವನ್ನು ಮತ್ತೂ ನಮಗೆ ನೀವು ಉಪದೇಶ ಮಾಡಿ ಅಂತ ಹೇಳಿ ಪ್ರಚೇತಸರು ನಾರದರನ್ನು ಕೇಳ್ಕೊಳ್ತಾ ಇದ್ದಾರೆ. ಆವಾಗ ನಾರದರು ಹೇಳ್ತಾರಂತೆ, ನಾರದೌವಾಚ ತಜ್ಜನ್ಮ ತಾನಿ ಕರ್ಮಾಣಿ ತದಾಯುಸ್ತನ್ಮನೋವಚಃ ನೃಣಾಂ ಯೇನ ಹಿ ವಿಶ್ವಾತ್ಮ ಸೇವ್ಯತೆ ಹರಿರೀಶ್ವರಃ. ಆವಾಗ ನಾರದರು ಹೇಳ್ತಾರಂತೆ, ಹೇ ಪ್ರಚೇತಸರೇ, ಜಗನ್ನಾಥನಾದಂತಹ ಶ್ರೀಹರಿಯನ್ನು ಸೇವಿಸುವ ಜನ್ಮವೇ ಸುಜನ್ಮ, ಅವನನ್ನು ಉದ್ದೇಶಿಸಿ ಮಾಡುವ ಕರ್ಮವೇ ಸುಕರ್ಮ, ಸತ್ಕರ್ಮ, ಅವನಿಗಾಗಿ ಮೀಸಲಾಗಿಟ್ಟಿರುವ ಆಯುಷ್ಯೇ ಆಯುಷ್ಯು, ಅವನಲ್ಲಿರುವ ಮನಸ್ಸೇ ಶುದ್ಧವಾದ ಮನಸ್ಸು, ಅವನನ್ನು ಸ್ತೋತ್ರ ಮಾಡುವಂತಹ ಮಾತುಗಳೇ ನಿಜವಾದ ಮಾತು. ಹೀಗೆ ಜನ್ಮ ಕರ್ಮ ಎಲ್ಲವೂ ಕೂಡ ಭಗವಂತನ ಆರಾಧನೆಗಾಗಿ ಉಪಯೋಗಿಸಿದಾಗ ಮಾತ್ರ ಅದು ಸಾರ್ಥಕವಾಗುತ್ತೆ. ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಭಗವಂತನ ಸೇವೆಗಾಗಿ ಉಪಯೋಗಿಸಿದಾಗ ಮಾತ್ರ ಅದು ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇ ಪ್ರಚೇತಸರೇ, ನಾವು ಭಗವಂತನನ್ನು ಸಂತೋಷಪಡಿಸದೇ ಇದ್ದಲ್ಲಿ ನಾವು ಎಷ್ಟು ಒಳ್ಳೆ ಜನ್ಮ ಎತ್ತಿದರೆ ಏನು, ಯಜ್ಞ ಯಾಗಾದಿಗಳು ಮಾಡಿದರೆ ಏನು ಪ್ರಯೋಜನ, ಯಾವುದು ಎಲ್ಲವೂ ವ್ಯರ್ಥವಾಗಿಬಿಡುತ್ತೆ. ಭಗವಂತನ ಪ್ರೀತಿ ಆಗಬೇಕು. ಭಗವಂತನ ಪ್ರೀತಿ ಆಗದೆ ನಾವು ಏನು ಮಾಡಿದರೂ, ಎಷ್ಟು ಕರ್ಮಗಳು ಮಾಡಿದರೂ, ಎಷ್ಟು ಹಣ ವೆಚ್ಚ ಮಾಡಿ ಏನೇ ಮಾಡಿದರೂ ಎಲ್ಲವೂ ನಿರರ್ಥಕವಾಗತ್ತೆ, ಯಾವುದು ಕೆಲಸಕ್ಕೆ ಬರೋದಿಲ್ಲ. ಶ್ರುತೇನ ತಪಸಾ ವಾ ಕಿಂ ವಚೋಭಿಶ್ಚಿತ್ತ ವೃತ್ತಿಭಿಃ ಬುದ್ಧ್ಯಾ ವಾ ಕಿಂ ನಿಪುಣಯ ಬಲೇನೇಂದ್ರಿಯಾರಾಧಸ ಕಿಂ ವಾ ಯೋಗೇನ ಸಾಂಖ್ಯೇನ ನ್ಯಾಸ ಸ್ವಾಧ್ಯಾಯಯೋರಪಿ ಕಿಂ ವಾ ಶ್ರೇಯೋಭಿರನ್ಯಶ್ಚನ ಯತ್ರಾತ್ಮಪ್ರದೋ ಹರಿಃ. ಭಗವಂತ ಸಂತೋಷ ಪಡದೇ ಇದ್ದಲ್ಲಿ ಕುಲದಿಂದಾಗಲಿ, ತಪಸ್ಸಿಂದಾಗಲಿ, ವಾಕ್ಚಾತುರ್ಯದಿಂದಾಗಲಿ, ಮನಃಶಕ್ತಿಯಿಂದಾಗಲಿ, ಬುದ್ಧಿ ನೈಪುಣ್ಯದಿಂದಾಗಲಿ, ಬಲ, ಇಂದ್ರಿಯ ಪಟುತ್ವ, ಯೋಗ, ಸಾಂಖ್ಯ
ಸನ್ಯಾಸ, ಶಾಸ್ತ್ರಾಧ್ಯಯನ, ತೀರ್ಥಯಾತ್ರೆ, ವ್ರತಾನುಷ್ಠಾನ ಇದು ಯಾವುದು ಏನೂ ಪ್ರಯೋಜನವಾಗುವುದಿಲ್ಲ. ಭಗವಂತ ತೃಪ್ತನಾಗದೇ ಇದ್ದಲ್ಲಿ, ಭಗವಂತನನ್ನು ನಾವು ಸಂತೋಷಪಡಿಸದೇ ಇದ್ದಲ್ಲಿ ನಾವು ಮಾಡುವ ಇವೆಲ್ಲವೂ ಕೂಡ ವ್ಯರ್ಥವಾಗಿಬಿಡುತ್ತೆ. ಶ್ರೇಯಸಾಮಪಿ ಸರ್ವೇಷಾಮಾತ್ಮ ಹ್ಯವಧಿರರ್ಥಿತಃ ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮಾತ್ಮದಃ ಪ್ರಿಯಃ. ಶ್ರೀಹರಿ ಯಾವುದಕ್ಕೆ ಪ್ರೀತನಾಗ್ತಾನೆ ಅಂಥೇಳಿದರೆ, ನಿರತಿಶಯವಾದಂತಹ ಯಾವ ಅಪೇಕ್ಷೆಯಿಲ್ಲದೆ ಅವನಲ್ಲಿ ಮಾಡುವ ಭಕ್ತಿ. ನಾವು ನಿನ್ನೆ ಹೇಳಿಕೊಂಡಂತೆ ಮಹಾತ್ಮ್ಯಜ್ಞಾನ ಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದಂತಹ ಒಂದು ಭಕ್ತಿಗೆ ಮಾತ್ರ ಅವನು ವಶನಾಗ್ತಾನೆ, ಅನುಗ್ರಹನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ರೆಂಬೆಗಳಿಗೆ, ಕಾಂಡಕ್ಕೆ ನೀರು ಹಾಕಿದರೆ ಪ್ರಯೋಜನ ಇಲ್ಲ. ಗಿಡ ಬೆಳಿಬೇಕು ಅಂದರೆ ಭೂಮಿಯಲ್ಲಿರುವ ಬೇರಿಗೆ ನೀರು ಹಾಕಬೇಕು. ಹಾಗೆ ನಮಗೆ ಭಗವಂತನು, ಯಾರು ದೇವತೆಗಳು ಇವರು ಯಾರೇ ಎಷ್ಟಿದ್ದರೂ ಕೂಡ ಅವರು ನಮಗೆ ಅನುಗ್ರಹವಾಗಬೇಕು ಅಂತ ಹೇಳಿದರೆ ಇವರೆಲ್ಲರಿಗೂ ಮೂಲಭೂತನಾದಂತಹ, ಎಲ್ಲರ ಜಗಜ್ಜನ್ಮಾದಿಗಳಿಗೆ ಕಾರಣಕರ್ತನಾದಂತಹ ಭಗವಂತನನ್ನು ನಾವು ತೃಪ್ತಿಪಡಿಸಿದರೆ ಎಲ್ಲವೂ ಕೂಡ ಸಮಸ್ತ ದೇವತೆಗಳು ಅವರಾಗೆ ತೃಪ್ತಿ ಹೊಂದುತ್ತಾರೆ. ನಾವು ಸಂಧ್ಯಾವಂದನಲ್ಲಿ ಒಂದು ಮಂತ್ರ ಹೇಳ್ತೇವೆ, ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದಿರುವ ಮಳೆಯ ನೀರು ನದಿಗಳಲ್ಲಿ ಹರಿದು ಕೊನೆಗೆ ಹೇಗೆ ಸಾಗರವನ್ನು ಸೇರುತ್ತೋ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಅವರ ಅಂತರ್ಯಾಮಿಯಾದ ಕೇಶವನಿಗೆ ಸೇರುತ್ತೆ. ನಾವು ಮಾಧ್ವರೊಬ್ಬರೇ ಆಗಿ ಹೇಳೋದು, ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ, ಗಣಪತ್ಯಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಬರ ಮೂರ್ತಿ ಪ್ರೀತ್ಯರ್ಥಂ, ರುದ್ರಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತ ಸಂಕರ್ಷಣ ಪ್ರೀತ್ಯರ್ಥಂ. ಆದ ಕಾರಣ ಯಾವ ದೇವತೆಗೆ ನಮಸ್ಕಾರ ಮಾಡಿದರೂ ಆ ನಮಸ್ಕಾರ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಸೇರುತ್ತೆ. ಹೇಗೆ ಮಳೆಗಾಲದಲ್ಲಿ ಈ ಸೂರ್ಯನಿಂದ ಬಂದಿರುವ ನೀರು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಮತ್ತು ಅದೇ ಸೂರ್ಯ ಹೀರಿಸ್ಕೊಳ್ತಾನೆ. ಸೂರ್ಯ ಹೀರಿಸಿಕೊಂಡು ಮತ್ತು ಮಳೆಗಾಲದಲ್ಲಿ ಸುರಿತಾನೆ, ನೀರು ಮಳೆ ಸುರಿಸ್ತಾನೆ. ಹಾಗೆ ಈ ಚರಾಚರಾತ್ಮಕವಾದ ಈ ಜಗತ್ತು ಇವೆಲ್ಲವೂ ಕೂಡ ಭೂಮಿಯಿಂದ ಹುಟ್ಟಿದೆ ಮತ್ತು ಕೊನೆಗೆ ಭೂಮಿಯಲ್ಲೇ ಸೇರುತ್ತೆ. ಈ ಚರಾಚರಾತ್ಮಕ ಜಗತ್ತೆಲ್ಲವೂ ಕೂಡ, ಹಾಗೆ ಈ ಪ್ರಪಂಚವೆಲ್ಲವೂ ಕೂಡ ಹರಿ ಒಬ್ಬನಿಂದ ಸೃಷ್ಟಿಸಲ್ಪಟ್ಟು ಕೊನೆಗೆ ಲಯಕಾಲದಲ್ಲಿ ಅವನನ್ನೇ ಲಯ ಹೊಂದುತ್ತೆ, ಅವನಲ್ಲೇ ಲಯವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತನ ಅನೇಕ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದಯೆಯ ಸರ್ವಭೂತೇಷು ಸಂತುಷ್ಟ್ಯ ಯೇನ ಕೇನವ ಸರ್ವೇಂದ್ರಿಯೋಪಶಾಂತ್ಯ ಚ ತುಷ್ಯತ್ಯಾಶು ಜನಾರ್ದನಃ. ಭಗವಂತನು ಹೇಗೆ ಮೆಚ್ಚಿಸಬೇಕು, ಭಗವಂತನನ್ನು ಮೆಚ್ಚಿಸುವ ಮಾರ್ಗಗಳು ಯಾವುದು ಅಂತ ಹೇಳಿದರೆ, ಸರ್ವಭೂತಗಳಲ್ಲಿ ದಯಾ ಮಾಡಬೇಕು. ಸರ್ವಭೂತ ಅಂತ ಹೇಳಿದ್ರೆ ಭೂತ ಪ್ರೇತ ಪಿಶಾಚಿ ಅಂತಲ್ಲ, ಸರ್ವ ಪ್ರಾಣಿಗಳಲ್ಲಿ ಕೊನೆಗೆ ನಾವು ನಡೆದಾಡುವಾಗ ಇರುವೆಗಳನ್ನು ತುಳಿಯದೆ, ಇರುವೆಗೂ ಅಪಕಾರವನ್ನು ಮಾಡದೆ ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರಬೇಕು. ಮತ್ತು ಯದೃಚ್ಛಾಲಾಭ ತೃಪ್ತಿ ಇರಬೇಕು. ದೇವರು ಕೊಟ್ಟಿದ್ದಕ್ಕೆ ತೃಪ್ತಿ ಪಡಬೇಕು. ಇಷ್ಟು ಕೊಟ್ಟರೆ ಮತ್ತಿಷ್ಟು ಬೇಕೆಂಬುವ ಆಸೆ ಇರಬಾರದು. ಇಷ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ ಅಂತೇಳಿರಬೇಕು. ನಮಗಿರುವ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇವುಗಳನ್ನು ನಿಯಂತ್ರಿಸುವಂತಹ ಏಕಾದಶ ಇಂದ್ರಿಯವಾದ ಮನಸ್ಸು, 11 ಇಂದ್ರಿಯಗಳು ಭಗವಂತನಲ್ಲೇ ತೊಡಗಿರಬೇಕು ಯಾವಾಗ. ಹೀಗಿದ್ದಾಗ ಭಗವಂತ ವಿಳಂಬವಿಲ್ಲದೆ ನಮ್ಮನ್ನು ಅನುಗ್ರಹ ಮಾಡ್ತಾನೆ, ಪ್ರಸನ್ನನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು
ಯಾರಾದರೆ ಸಮಸ್ತ ಕಾಮನೆಗಳನ್ನು ಬಿಟ್ಟು ಶುದ್ಧಾಂತಃಕರಣ ಉಳ್ಳವರಾಗಿ ಮನಸ್ಸಿನಲ್ಲಿ ನಿತ್ಯವೂ ಭಕ್ತಿಯಿಂದ ಜ್ಞಾನದಿಂದ ಭಗವಂತನಲ್ಲಿ ಇರ್ತಾರೋ, ಭಗವಂತನಲ್ಲಿ ಮನಸ್ಸು ಇಡ್ತಾರೋ ಅಂತಹ ಭಕ್ತರಲ್ಲಿ ಯಾವಾಗೂ ಭಗವಂತ ಅಲ್ಲೇ ಇರ್ತಾನಂತೆ. ಯಾರು ತನ್ನನ್ನು ಅವರ ಮನಸ್ಸಲ್ಲಿ ಇಟ್ಕೊಳ್ತಾರೋ ಭಗವಂತ ಆ ಭಕ್ತರ ಮನಸ್ಸಲ್ಲಿ ಇರ್ತಾನಂತೆ ಯಾವಾಗ. ಯಾಕೆ? ಭಕ್ತ ಸುಲಭನು, ಭಕ್ತರಲ್ಲಿ ಯಾವಾಗೂ ಕರುಣೆ ತೋರಿಸ್ತಾ ಇರ್ತಾನೆ, ಅವರಲ್ಲಿ ಎಡಬಿಡದೇ ಇರ್ತಾನೆ. ಎಂತಹ ಭಕ್ತರಲ್ಲಿ? ನಿಂದು ನಾನು ಹೇಳಿದಂತೆ ಮಲಗಿ ಪರಮಾನರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನು ತನ್ನವರನು ಅರಘಡಿಗೆ ಬಿಟ್ಟಗಲನು. ಅಂತಹ ಭಕ್ತರನ್ನು ಒಂದು ಕ್ಷಣವೂ ಅಗಲದೆ ಅವರ ಮನಸ್ಸಿನಲ್ಲೇ ಇರ್ತಾನಂತೆ ಭಗವಂತ. ಭಗವಂತ ದುಷ್ಟ ಕರ್ಮಗಳಿಂದ ಪ್ರೀತನಾಗುವುದಿಲ್ಲ. ಅವನು ಅದೇ ಹೇಳ್ತಾ ಇದ್ದಾರೆ, ಪಾಪಮಕಿಂಚನೇಶು ಜಗತ್ಸು. ಅವನು ಎಂಥವನು ಅಂತ ಹೇಳಿದರೆ ಭಗವಂತನು ಭಕ್ತೈಕ ವಶನು, ಭಕ್ತರಿಗೆ ಮಾತ್ರ ವಶನಾಗ್ತಾನೆ ಹೊರತು ದುರ್ಜನರಿಗೆ ದುಷ್ಟರಿಗೆ ಅವನು ವಶನಾಗುವುದಿಲ್ಲ. ದುರ್ಯೋಧನ ಚಕ್ರವರ್ತಿ ರಾಜ ಎಲ್ಲವೂ ಇತ್ತು ಅವನಲ್ಲಿ. ಆದರೆ ರಾಯಭಾರಕ್ಕೆ ಬಂದಾಗ ದುರ್ಯೋಧನ ಬೇಕಾದ ಅಡಿಗೆ ಮಾಡಿ ಕೃಷ್ಣನನ್ನು ಬಾ ಕೃಷ್ಣ ನಮ್ಮ ಮನೆಗೆ ಅಂತ ಹೇಳ್ದ. ಆವಾಗ ಕೃಷ್ಣ ಹೇಳ್ದ, ನೋಡು ದುರ್ಯೋಧನ, ಒಂದು ಕಡೆ ಅನ್ನ ತಿನ್ನಬೇಕು ಅಂದರೆ ಎರಡು ಕಾರಣಗಳಿರಬೇಕು. ಒಂದು, ನಿನ್ನಲ್ಲಿ ನನ್ನ ಮೇಲೆ ನಿನಗೆ ಎರಡು ಕಡೆ ಉಭಯತ್ರ ಅತ್ಯಂತ ಪ್ರೀತಿ ವಿಶ್ವಾಸ ಪ್ರೇಮ ಅನುರಾಗ ಇರಬೇಕು. ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೋ ಅಲ್ಲಿ ಊಟ ಮಾಡಬಹುದು. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ನೀನು ನನ್ನ ದ್ವೇಷಿ, ಆದ ಕಾರಣ ನಿನ್ನ ಮನೆಯಲ್ಲಿ ನಾನು ಊಟ ಮಾಡಲ್ಲ. ಎರಡನೇ ಕಾರಣ, ಇನ್ನು ಯಾವಾಗ ಊಟ ಮಾಡಬಹುದು ಅಂತ ಕಡಿ ಅಂತ ಹೇಳಿದರೆ, ಇನ್ನು ಏನು ಗತಿ ಇಲ್ಲ ನನಗೆ, ಇವತ್ತು ಈ ಆಹಾರ ತಿಂದೇ ಇದ್ದರೆ ನಾನು ಸತ್ತು ಹೋಗ್ತೇನೆ, ಅಗತಿಕಾ ಗತಿ, ಎಲ್ಲಿ ಗತಿ ಇಲ್ಲದೆ ಇದ್ದರೆ ಆವಾಗ ಅಲ್ಲಿ ಊಟ ಮಾಡಬೇಕು. ಇದೆರಡೂ ನನಗಿಲ್ಲ. ನನಗೆ ಯಾರು ಊಟ ಹಾಕದೇ ಇರೋರು ಜಗತ್ತಿನಲ್ಲಿ ಇಲ್ಲೇ ಇಲ್ಲ, ಎಲ್ಲರೂ ಊಟ ಹಾಕಲಿಕ್ಕೆ ಸಿದ್ಧವಾಗಿದ್ದಾರೆ. ಆದ ಕಾರಣ ನಿಮ್ಮ ಮನೆ ಬರಲ್ಲ. ಎರಡನೇದು, ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ, ಆದ ಕಾರಣ ನಿನ್ನ ಮನೆಗೆ ಬರಲ್ಲ ಅಂತ ಹೇಳಿ ದುಷ್ಟನಾದ ದುರ್ಯೋಧನನನ್ನು ಅವನ ಇದಕ್ಕೆ ಹೋಗಲಿಲ್ಲ, ಮನೆಗೆ ಊಟಕ್ಕೆ. ಯಾರ ಮನೆಗೆ ಹೋದ? ವಿದುರನ ಮನೆಗೆ ಹೋದ. ಯಾಕೆ? ವಿದುರ ತನ್ನ ಭಕ್ತೈಕ ವಶನು, ಭಕ್ತರ ವಶನು. ಭಕ್ತರು ಏನು ಹೇಳಿದ್ರೆ ಅದು ಮಾಡ್ತಾನೆ. ವಿದುರ ಮಹಾ ಬಡವ, ವಿದುರನ ಮನೆಗೆ ಹೋದ. ಯಾಕೆ? ಮತ್ತು ಏನು? ವಿದುರ ಯಾರು? ಶೂದ್ರಯೋನಿಯಲ್ಲಿ ಹುಟ್ಟಿದವನು. ಆದ ಕಾರಣ ಭಗವಂತ ದುಷ್ಟರ ಕರ್ಮಕ್ಕೆ ಅವನು ಮಣಿಯೋದಿಲ್ಲ, ಭಕ್ತಿಗೆ ಮಾತ್ರ ಮಣಿತಾನೆ. ಭಕ್ತ ಸುಲಭನು, ಭಕ್ತೈಕ ವಶನು. ಇನ್ನು ಭಗವಂತನು ಎಂಥವನು ಅಂತ ಹೇಳಿದರೆ ಆತ್ಮತೃಪ್ತನಾಗಿದ್ದಾನೆ, ಆಪ್ತ ಕಾಮನಾಗಿದ್ದಾನೆ. ಅವನಿಗೆ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ತನ್ನ ಪತ್ನಿಯಾದವಳು ಲಕ್ಷ್ಮೀದೇವಿ ಅವಿಭಕ್ತ ಕುಟುಂಬಿನಿ, ಅಕ್ಷರ ತತ್ವಳು, ಸದಾ ತನ್ನ ವಕ್ಷಸ್ಥಲವಾಸಿನಿ. ಅಂತಹ ಲಕ್ಷ್ಮೀದೇವಿ ಕೂಡ ಭಗವಂತನಿಗೆ ಲಕ್ಷ್ಮೀದೇವಿಯಿಂದ ಕೂಡ ಏನೂ ಆಗಬೇಕಾಗಿಲ್ಲ, ಲಕ್ಷ್ಮೀದೇವಿಯಿಂದಲೂ ಕೂಡ ಏನೂ ಭಗವಂತ ಬಯಸುವುದಿಲ್ಲ. ಇನ್ನೂ ಲಕ್ಷ್ಮೀದೇವಿ ಭಗವಂತನಿಂದ ಸುಖವನ್ನು ಪಡ್ತಾಳೆ. ಆದ ಕಾರಣ ಇಂತಹ ದೇವನಾದ ದೇವೋತ್ತಮನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಹರಿಯನ್ನು ಯಾವ ಹರಿ ತತ್ವವನ್ನು ತಿಳಿದವನು ಬಿಡ್ತಾನೆ? ಯಾವನು ಬಿಡುವುದಿಲ್ಲ. ಇನ್ನು ಹೇ ವಿದುರನೇ, ಹೀಗೆ ವಿದುರರು ಮೈತ್ರೇಯರು ಹೇಳ್ತಾ ಇದ್ದಾರೆ ವಿದುರರಿಗೆ, ಹೀಗೆ ನಾರದರು ಪ್ರಚೇತಸರಿಗೆ ಭಗವತ್ ತತ್ವವನ್ನು ಮತ್ತೂ ಉಪದೇಶ ಮಾಡಿ
ಪ್ರಚೇತಸರ ವಂಶವನ್ನು ಹೊಗಳ್ತಾ ಇದ್ದಾರೆ. ಹೇ ಪ್ರಚೇತಸರೇ, ನಿಮ್ಮ ವಂಶ ಭಗವದ್ಭಕ್ತರು ತುಂಬಿರುವ ವಂಶ. ನಿಮ್ಮ ಪೂರ್ವಜರು ಯಾರು? ಧ್ರುವ ಮಹಾರಾಜ ಉತ್ತಮ ಭಕ್ತನಾಗಿದ್ದಾನೆ. ಬಾಲಪ್ರಾಯದಲ್ಲೇ ಕಾಡಿಗೆ ಹೋಗಿ ಹೆದರದೆ ಭಗವಂತನ ಕುರಿತು ತಪಸ್ಸು ಮಾಡಿ ಭಗವಂತನನ್ನು ಪ್ರಸನ್ನೀಕರಿಸಿಕೊಂಡಂತಹ ಭಕ್ತರ ವಂಶ ನಿಮ್ಮ ವಂಶ. ಮತ್ತು ಹಾಗೆ ಧ್ರುವನು ಏನಾದ, ಕೊನೆಗೆ ಭಗವಂತನನ್ನು ಆರಾಧಿಸಿ ಶಿಂಶುಮಾರ ಲೋಕವನ್ನು ಹೊಂದಿದ. ಮತ್ತು ಮುನಿಗಳು ಅಲ್ಲಿಗೆ ಹೋಗಲಿಕ್ಕಾಗಲ್ಲ, ಶಿಂಶುಮಾರ ಲೋಕಕ್ಕೆ ಮುನಿಗಳು ಹೋಗಲಿಕ್ಕಾಗಲ್ಲ. ಅವರೇನು ಮಾಡ್ತಾರಂತೆ, ಕೆಳಗೆ ನಿಂತು ಆ ಧ್ರುವರಾಜರು ಇರುವಂತಹ ಶಿಂಶುಮಾರ ಲೋಕವನ್ನು ನೋಡ್ತಾ ಇರ್ತಾರಂತೆ. ಅಂದರೆ ಇಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ, ಭಗವಂತನಲ್ಲಿ ಅವಿಚ್ಛಿನ್ನವಾದಂತಹ ಶಶ್ವದೇಕ ಪ್ರಕಾರವಾದ ಭಕ್ತಿಯನ್ನು ಮಾಡಿದಾಗ ಭಗವಂತ ನಮಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅತ್ಯಂತ ವಿಶೇಷವಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ನಾವು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಹೇಳ್ತಾ ಇದ್ದಾರೆ ನಾರದರು, ತಂ ಯೂಯಂ ಸರ್ವಭೂತಾನಾಂ ಅಂತರ್ಯಾಮಿಣಮೀಶ್ವರಂ ರುದ್ರಾದಿಷ್ಟೋಪದೇಶೇನ ಭಜತ್ವಂ ಭವನುತ್ತಯೇ. ಹೇ ಪ್ರಚೇತಸರೇ, ಹಿಂದೆ ನೀವು ರುದ್ರರಿಂದ ಉಪದೇಶ ಹೊಂದಿದ್ದೀರಾ. ನೀವು ರುದ್ರದೇವರು ನಿಮಗೆ ನೀಡಿದ ರುದ್ರಗೀತೆಯಿಂದ ಭಗವಂತನನ್ನು ಭಜಿಸರಿ, ಧ್ಯಾನ ಮಾಡಿ. ಅದರಿಂದ ನೀವು ಸಂಸಾರದಿಂದ ಮುಕ್ತರಾಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೈತ್ರೇಯರು ವಿದುರರಿಗೆ ಹೇಳ್ತಾರೆ. ಮೈತ್ರೇಯ ಉವಾಚ ಇತಿ ಪ್ರಚೇತಸಾಂ ರಾಜನ್ ಅನ್ಯಾಶ್ಚ ಭಗವತ್ಕಥಾ ಶ್ರಾವಯಿತ್ವಾ ಬ್ರಹ್ಮಲೋಕಂ ಯಯೌ ಸ್ವಯಂಭುವೋ ಮುನಿ. ಮೈತ್ರೇಯರು ಹೇಳ್ತಾರೆ, ಹೇ ವಿದುರನೇ, ಹೀಗೆ ನಾರದರು ಪ್ರಚೇತಸರಿಗೆ ಭಗವತ್ ತತ್ವವನ್ನು ಮತ್ತು ಅನೇಕ ಭಗವತ್ ಕಥೆಗಳನ್ನು ತಿಳಿಸಿ ಅವರು ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ನಾರದರಿಂದ ತತ್ವೋಪದೇಶವನ್ನು ಹೊಂದಿದಂತಹ ಪ್ರಚೇತಸರು ಅವರು ಹೇಳಿದಂತೆ ತೇಪಿ ತನ್ಮುಖ ನಿರ್ಯಾತಂ ಯಶೋ ಲೋಕಮಲಾಪಹಂ ಹರೇರ್ನಿಶಮ್ಯ ತತ್ಪಾದಂ ಧ್ಯಾಯಂತಸ್ತದ್ಗತಿಂ ಯಯುಹು. ಇನ್ನು ಪ್ರಚೇತಸರು ಕೂಡ ನಾರದರು ಹೋದ ಮೇಲೆ ಅವರಿಂದ ಉಪದೇಶವನ್ನು ಪಡೆದ ಅವರು ಹೇಳಿದಂತಹ ಭಗವಂತನ ಕಥೆಗಳನ್ನು ಮಹಿಮೆಗಳನ್ನು ಮನನ ಮಾಡ್ತಾ ಭಗವಂತನ ಪಾದಗಳನ್ನೇ ಧ್ಯಾನಿಸುತ್ತಾ ಅನಂತರ ವಿಷ್ಣು ಸಾನ್ನಿಧ್ಯವನ್ನು ಹೊಂದಿ ಮುಕ್ತರಾದರು ಪ್ರಚೇತಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೈತ್ರೇಯರು ಹೇಳ್ತಾರೆ ವಿದುರರಿಗೆ, ಹೇ ವಿದುರ, ನೀನು ಕೇಳಿದ್ದಕ್ಕೆ ನಾನು ನಾರದರಿಗೂ ಪ್ರಚೇತಸರಿಗೂ ನಡೆದಂತಹ ಸಂವಾದವನ್ನು ನಿನಗೆ ಹೇಳಿದ್ದೇನೆ. ಇನ್ನು ಈ ಮೈತ್ರೇಯ ವಿದುರರ ಸಂವಾದವನ್ನು ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ತಿಳಿಸುತ್ತಾ, ಹೇ ಪರೀಕ್ಷಿತನೇ, ನೀನು ಕೇಳಿದಂತೆ ಇಲ್ಲಿಯವರೆಗೂ ಉತ್ತಾನಪಾದನ ವಂಶವನ್ನು ನಿಮಗೆ ತಿಳಿಸಿದ್ದೇನೆ. ಇನ್ನು ಮುಂದೆ ಉತ್ತಾನಪಾದನ ಅಣ್ಣನಾದಂತಹ ಪ್ರಿಯವ್ರತನ ಕಥೆಯನ್ನು ಹೇಳ್ತೇನೆ, ಕೇಳು ಅಂತ ಹೇಳ್ತಾ ಇದ್ದಾರೆ ಮೈತ್ರೇಯರು ವಿದುರರಿಗೆ. ಇವರು ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ. ಯೋ ನಾರದಾದಾತ್ಮ ವಿದ್ಯಾ ಮಧಿಗಮ್ಯ ಪುನರ್ಮಹೀಂ ಭುಕ್ತ್ವಾ ವಿಭಜ್ಯ ಪುತ್ರೇಭ್ಯ ಐಶ್ವರಂ ಸಮಗಾತ್ಮದಂ. ಪ್ರಿಯವ್ರತ ರಾಜನು ಮೊದಲು ವಿರಕ್ತನಾಗಿ ವನಕ್ಕೆ ಹೋಗಿ ನಾರದರಿಂದ ಭಗವತ್ ತತ್ವವನ್ನು ಉಪದೇಶ ಹೊಂದಿ ತಿರುಗಿ ರಾಜ್ಯವನ್ನು ಬಂದು ನಡೆಸಿ ಕೊನೆಗೆ ರಾಜ್ಯವನ್ನು ತನ್ನ ಮಕ್ಕಳಿಗೆ ಹಂಚಿಕೊಟ್ಟು ವಿಷ್ಣು ಸಾನ್ನಿಧ್ಯವನ್ನು ಹೊಂದಿದ್ದಾನೆ ಅಂತ ಸಂಕ್ಷೇಪವಾಗಿ ಸೂಕ್ಷ್ಮವಾಗಿ ಪ್ರಿಯವ್ರತ ರಾಜನ ಕಥೆಯನ್ನು ಹೇಳ್ತಾರೆ. ಹೀಗಿರುವಾಗ ಮೈತ್ರೇಯನು ಕೊನೆಗೆ ವಿದುರರ ಮೈತ್ರೇಯ ಸಂವಾದ ಮುಗಿತಾ ಇದೆ. ವಿದುರರು ಹೇಳ್ತಾರಂತೆ, ಸೋಯಂ ಮಮ ಮಹಾಯೋಗಿನ್ ಭವತಾ ಕರುಣಾತ್ಮನ ದರ್ಶಿತಸ್ತಮಸಃ ಪಾರೋ ಯತ್ರಾ ಕಿಂಚನ ಗೋ ಹರಿಹಿ. ಶ್ರೀ ಶುಕೌವಾಚ ಇತ್ಯಾನಮ್ಯ ತಮಾಮಂತ್ರ್ಯ ವಿದುರೋ ಗಜಸಾಹ್ವಯಂ ಸ್ವಾನಾಂ ದಿದೃಕ್ಷು ಪ್ರಯಯೌ ಜ್ಞಾತೀನಾಂ ನಿವೃತ್ತಾಶ್ರಯ. ವಿದುರರು ಹೇಳ್ತಾರಂತೆ, ಹೇ ಮಹಾನುಭಾವರಾದಂತಹ ಮೈತ್ರೇಯರೇ, ದಯಾಳುವಾದ ತಾವು ನನಗೆ ಉಪದೇಶವನ್ನು ಮಾಡಿದ್ದೀರಾ.
ನಿಮ್ಮ ಉಪದೇಶದಿಂದ ನನ್ನ ಹೃದಯದಲ್ಲೇ ಆ ನಾರಾಯಣನು ಸಾಕ್ಷಾತ್ಕರಿಸಿದಂತೆ ಆಗಿದೆ, ಒಳ್ಳೆಯ ಉಪದೇಶವನ್ನು ಮಾಡಿದ್ದೀರಿ. ಇದೆಲ್ಲವೂ ಕೂಡ ಭಗವದ್ಭಕ್ತರ ಸಹವಾಸದ ಫಲವಾಗಿದೆ ಅಂತ ಹೇಳಿ ಪುನಃ ಪುನಃ ವಿದುರರು ಮೈತ್ರೇಯನಿಗೆ ನಮಸ್ಕಾರ ಮಾಡಿ ಮೈತ್ರೇಯರಿಂದ ಅನುಮತಿಯನ್ನು ಪಡೆದು ತನ್ನ ಬಂಧುಗಳನ್ನು ನೋಡಬೇಕು ಅಂತ ಹಸ್ತಿನಾಪುರಕ್ಕೆ ವಿದುರರು ಹೊರಟು ಹೋದರು ಅಂತ ಹೇಳ್ತಾ, ಏತದ್ಯ ಶೃಣುಯಾದ್ರಾಜನ್ ರಾಜ್ಞಾಂ ಹರಿ ಅರ್ಪಿತಾತ್ಮನಾಂ ಆಯುರ್ಧನಂ ಯಶಃ ಸ್ವಸ್ತಿ ಗತಿಮೈಶ್ವರ್ಯ ಮಾಪ್ನುಯಾತ್. ಶುಕಾಚಾರ್ಯ ಹೇಳ್ತಾರಂತೆ, ಪರೀಕ್ಷಿತ್ ರಾಜ, ಯಾವ ವ್ಯಕ್ತಿ ಭಗವದ್ಭಕ್ತರಾದ ಧ್ರುವಾದಿ ರಾಜರುಗಳ ಈ ವಂಶಾವಳಿಯನ್ನು, ವಂಶ ಚರಿತ್ರೆಯನ್ನು ಯಾರು ಈ ಕಥೆಗಳನ್ನು ಕೇಳ್ತಾರೋ ಅವರು ಆಯುಷ್ಯು, ಧನ, ಕೀರ್ತಿ ಮೊದಲಾದ ಐಹಿಕ ಭಾಗ್ಯಗಳನ್ನು ಪಡೆಯೋದೇ ಅಲ್ಲದೆ ಕೊನೆಗೆ ಅಂತ್ಯಕಾಲದಲ್ಲಿ ಭಗವಂತನನ್ನು ಹೊಂದುತ್ತಾರೆ ಅಂತ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ಹೇಳಿದಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 4ನೇ ಸ್ಕಂದದಲ್ಲಿ 31ನೇ ಅಧ್ಯಾಯ ಮುಗಿತು. ಹಾಗೆ ಚತುರ್ಥ ಸ್ಕಂದವು ಸಮಾಪ್ತವಾಯಿತು ಅಂತ ಹೇಳಿದಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು. ನಾಳೆಯಿಂದ ಪಂಚಮ ಸ್ಕಂದ ಪ್ರಾರಂಭವಾಗತ್ತೆ.